ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾವು ನಗರ ಸಮಾಜದಲ್ಲಿ ಎರಡನೆಯ ಘಟಕದಲ್ಲಿ ಅತಿ ನಗರೀಕರಣದ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಅತಿ ನಗರೀಕರಣ ಎಂದರೇನು ಅನ್ನುವಂಥ ವಿಚಾರದ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಅತಿ ನಗರೀಕರಣದಿಂದ ಆಗುವಂತಹ ಸಮಸ್ಯೆಗಳೇನು ಅನ್ನುವುದರ ಕುರಿತು ಚರ್ಚಿಸೋಣ. Dear students, welcome to sociology class. In your second paper, Urban Society in India, in second unit, we are discussing about the over-urbanization. In previous class, already we know that what is over-urbanization. Today, we will discuss the problems of over-urbanization. ಅತಿ ನಗರೀಕರಣದಿಂದ ನಗರಗಳು ಎದುರಿಸುತ್ತಿರುವಂಥ ಸಮಸ್ಯೆಗಳಲ್ಲಿ ಮೊದಲನೆಯದೇನೆಂತಂದರೆ, ನಗರದ ಗಾತ್ರದಲ್ಲಿ ಮಿತಿಮೀರಿ ಬೆಳವಣಿಗೆ. ನಗರಗಳು ತ್ವರಿತವಾಗಿ ಅಥವಾ ತೀವ್ರವಾಗಿ ಬೆಳವಣಿಗೆ ಹೊಂದುತ್ತಾ ಇರುವುದಕ್ಕೆ ಜನಸಂಖ್ಯೆನೇ ಪ್ರಮುಖ ಕಾರಣ. ಅದು ಜನಸಂಖ್ಯೆಯಲ್ಲಾಗಿರುವಂತಹ ಸ್ವಾಭಾವಿಕ ಬೆಳವಣಿಗೆ ಇರಬಹುದು ಅಥವಾ ವಲಸೆಯ ಪ್ರಕ್ರಿಯೆಗಳೇ ಇರಬಹುದು. ಈ ನಗರದ ಜನಸಂಖ್ಯೆಯಲ್ಲಾಗುವಂಥ ಬೆಳವಣಿಗೆ ಕೇವಲ ಜನಸಂಖ್ಯೆಯ ಬೆಳವಣಿಗೆ ಮಾತ್ರವಲ್ಲದೆ ನಗರದ ಗಾತ್ರ ಅಥವಾ ಪ್ರಾದೇಶಿಕ ವಿಸ್ತಾರವೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಯಾವಾಗ ನಗರದ ಗಾತ್ರ, ಜನಸಂಖ್ಯೆ ಇವೆರಡೂ ಹೆಚ್ಚುತ್ತಾ ಹೋಗುತ್ತವೆಯೋ ಅದು ನಗರ ಜೀವನಕ್ಕೆ ಬಾಧಕವಾಗಿ ಅಥವಾ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಜಗತ್ತಿನ ದೊಡ್ಡ ನಗರಗಳು, ಅದು ನ್ಯೂಯಾರ್ಕ್ ಇರ್ಬೋದು, ಮುಂಬೈ, ಲಂಡನ್, ದೆಹಲಿ ಅಂತ ನಗರಗಳು ಜನಸಂಖ್ಯೆಯಲ್ಲಿ ಹಾಗೆ ಪ್ರಾದೇಶಿಕವಾಗಿಯೂ ಕೂಡ ಅತಿ ಹೆಚ್ಚು ನಗರೀಕರಣಕ್ಕೆ ಒಳಪಟ್ಟು ಇಂದು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ. The first thing is, because of over-urbanization, the mainly cities are facing excessive growth in the size of city. For the excessive growth of city, population is the main cause, which increase by naturally as well as through migration process. Through over-urbanization, not only excess the population, its size also extend. When excessive growth in the population and size, they may adversely or negatively affect the life of urbanities. The big cities of the world like New York, Mumbai, London, Delhi, others, nowadays they are facing a lot of problems because of over-urbanization. ಎರಡನೆಯದ್ದು ನಗರ ಸೇವೆಗಳ ಕೊರತೆ. ಯಾವಾಗ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಮಿತಿಮೀರಿ ಬೆಳೆಯುತ್ತದೆಯೋ ಜನಸಂಖ್ಯೆಯ ಮಿತಿಮೀರಿದ ಬೆಳವಣಿಗೆಯಿಂದ
ಒಂದು ನಗರ ಸಮಾಜವು ತನ್ನಲ್ಲಿರುವವರೆಗೆ ವಿದ್ಯುತ್ತು, ನೀರಾಗಿರಬಹುದು, ತ್ಯಾಜ್ಯ ವಸ್ತುಗಳ ಸೂಕ್ತ ವಿಲೇವಾರಿ ಇರಬಹುದು, ಇಂತಹ ಹಲವಾರು ಪೌರ ಸೇವೆಗಳನ್ನು ಸರಿಯಾಗಿ ಒದಗಿಸಲು ಸಾಧ್ಯವಿಲ್ಲ. ಯಾವಾಗ ನಗರ ಪ್ರದೇಶದ ಜನಸಂಖ್ಯೆ ಸೀಮಿತ ಪ್ರಮಾಣದಲ್ಲಿರುತ್ತದೆಯೋ ಅವರ ಪ್ರತಿಯೊಂದು ಬೇಡಿಕೆಗಳನ್ನು, ಪೌರ ಸೇವೆಗಳನ್ನು ಒದಗಿಸಲಿಕ್ಕೆ ಸಾಧ್ಯವಿದೆ. ಆದರೆ ಅದೇ ನಗರಗಳು ಅತಿಯಾಗಿ ಬೆಳೆದು ಬಿಟ್ಟರೆ, ಮಿತಿಮೀರಿ ನಗರೀಕರಣದ ಪ್ರಕ್ರಿಯೆಗೆ ಒಳಪಟ್ಟರೆ ನಗರದ ಎಲ್ಲ ಜನರ ಅವಶ್ಯಕತೆಗಳನ್ನು ಅಥವಾ ಸೇವೆಗಳನ್ನು ಪೂರೈಸಲು ಸಾಧ್ಯವಿಲ್ಲ. ಇಂದು ಬಹುತೇಕ ನಗರಗಳು ಕಿಕ್ಕಿರಿದ ಜನಸಂದಣಿಯಿಂದಾಗಿ ಸೂಕ್ತ ವಸತಿಯಂತಹ ಮೂಲಭೂತ ಅವಶ್ಯಕತೆಗಳಂತಹ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಿಸ್ಸಹಾಯಕವಾಗಿವೆ. Dear students, second one problem because of over-urbanization is shortage of urban services. When rapid urbanization or over-urbanization takes place, or when the city get excessive population, then it fails to provide urban services just like electricity, water or basic necessity, and it fails to wastage management. Nowadays, big cities of India which had overpopulation, they are facing to provide some housing facility, other necessities to their citizen. ಇನ್ನೊಂದು ಕೊಳಚೆ ಮತ್ತು ನೈರ್ಮಲ್ಯದ ಸಮಸ್ಯೆ ಅಥವಾ ಅತಿ ನಗರೀಕರಣದಿಂದ ಇಂದು ಬಹಳಷ್ಟು ನಗರಗಳು ಕೊಳಗೇರಿಗಳ ಕೇಂದ್ರ ಪ್ರದೇಶಗಳಾಗಿವೆ. ಭಾರತದ ಬೃಹತ್ ನಗರಗಳಲ್ಲಿ ಬಹುಸಂಖ್ಯಾತ ಜನರು ತಮ್ಮದೇ ಆಗಿರುವಂಥ ಸೂಕ್ತ ವಸತಿಯನ್ನು ಹೊಂದದೆ ಬೀದಿಗಳಲ್ಲಿ, ನಗರದ ಪ್ರಮುಖ ಕೇಂದ್ರಗಳಲ್ಲಿ, ಉದ್ಯಾನವನಗಳಲ್ಲಿ ಅಥವಾ ಉದ್ಯಾನವನಗಳ ಪಕ್ಕದಲ್ಲಿ ಇಂಥ ಕೊಳಗೇರಿಗಳ ಸೃಷ್ಟಿಯಾಗಲಿಕ್ಕೆ ಕಾರಣರಾಗಿದ್ದಾರೆ. ಭಾರತದ ಆರ್ಥಿಕ ರಾಜಧಾನಿ ಎಂದು ಕರೆಸಿಕೊಳ್ಳಲ್ಪಡುವಂತಹ ಮುಂಬೈ ನಗರದಲ್ಲಿನೇ 41.84% ಜನ ಕೊಳಗೇರಿ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಕೇವಲ ಬಾಂಬೆ ಮಾತ್ರವಲ್ಲ ಅಥವಾ ಮುಂಬೈ ಮಾತ್ರವಲ್ಲ, ಬೆಂಗಳೂರು, ಕಲ್ಕತ್ತಾ, ಮದ್ರಾಸ್, ಹೈದರಾಬಾದ್ ಅಂತಹ ಪ್ರಮುಖ ನಗರಗಳಲ್ಲಿಯೂ ಇಂದು ಹಲವಾರು ಮಹಾನಗರ ಪಟ್ಟಣ ನಗರಗಳಲ್ಲಿಯೂ ಕೂಡ ಇಂಥ ಕೊಳಚೆ ಪ್ರದೇಶಗಳು ಹುಟ್ಟಿಕೊಳ್ಳುತ್ತಾ ಇರೋದು, ಬೆಳೆದು ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಇದಕ್ಕೆ ಕಾರಣನೇ ನಗರಗಳ ಅತಿಯಾದ ಬೆಳವಣಿಗೆ. ಈ ಥರ ಕೊಳಚೆ ಪ್ರದೇಶಗಳು ಎಷ್ಟು ವಿಸ್ತರಣೆಗೊಳ್ತಾ ಹೋಗುತ್ತವೆಯೋ ಅವು ಸಾಂಕ್ರಾಮಿಕ ರೋಗಗಳನ್ನು ಹರಡುವ ಕೇಂದ್ರಗಳಾಗಿ ಬೆಳೆದು ಬರುತ್ತವೆ. ಅಪರಾಧ ಮತ್ತು ಬಾಲ ಅಪರಾಧಗಳು ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತವೆ. ಇವತ್ತು ನಗರ ಜೀವನದಲ್ಲಿ ಏರ್ಪಟ್ಟಿರುವಂಥ ಬಹುಸಂಖ್ಯಾತ ಅಪರಾಧ ಸಮಸ್ಯೆಗಳಿಗೆ, ರೋಗಗಳಿಗೆ ಈ ಕೊಳಚೆ ಪ್ರದೇಶಗಳೇ ಅಥವಾ ಕೊಳಗೇರಿಗಳೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನು ನಾವು ಕಾಣುತ್ತೀವಿ.
ಈ ಕೊಳಗೇರಿಗಳು ಇಡೀ ನಗರ ಸಾಮಾಜಿಕ ಜೀವನದ, ಆ ನಗರದಲ್ಲಿರುವಂಥ ಮಕ್ಕಳ ಮನೋವಿಕಾಸದ ಮೇಲೆ, ವ್ಯಕ್ತಿತ್ವದ ವಿಕಾಸನದ ಮೇಲೆ ಎಷ್ಟು ನಕಾರಾತ್ಮಕ ಪ್ರಭಾವಗಳನ್ನು ಬೀರುತ್ತಿವೆ. ದ ಥರ್ಡ್ ಒನ್, ಸ್ಲಮ್ ಆ್ಯಂಡ್ ಸ್ಯಾನಿಟೇಷನ್ ಪ್ರಾಬ್ಲಮ್. So here over urbanization creates another one big problem, that is slum. Nowadays the big cities of the India, they are day by day increasing in the slum areas. Maximum people or inhabitants of the city, they did not have their own separate pakka houses. The maximum people are nowadays also living street side or some centers of the city. The economic capital city of India, we call Bombay. In Bombay, 41.84% of the people, they are residing in slums. When the number of slums increased in city, they may cause to spread of some diseases, and even it may cause to extend the crimes or violent delinquents. They also affect on the mental evolution of the child, even personal development, they adversely affect. ಇನ್ನೊಂದು ವಸತಿ ಸಮಸ್ಯೆ. ಅತಿ ನಗರೀಕರಣದಿಂದಾಗಿ ಇನ್ನೊಂದು ಸಮಸ್ಯೆ ಏನು ಕಂಡು ಬರ್ತದ ಅಂತಂದರೆ ವಸತಿ ಸಮಸ್ಯೆ ಅನ್ನುವಂಥದ್ದು. ಅನಿಯಂತ್ರಿತ ನಗರೀಕರಣದಿಂದ ವಸತಿ ನಿವೇಶನ ಮತ್ತು ಪ್ಲಾಟ್ಗಳ ಬೆಲೆ ಮಿತಿ ಮೀರುತ್ತಿದೆ. ನಗರ ಪ್ರದೇಶದಲ್ಲಿ ನಿವೇಶನ ಮತ್ತು ಪ್ಲಾಟ್ಗಳ ಅಥವಾ ಜಾಗಗಳ ಬೆಲೆ ಮಿತಿ ಮೀರಿದಂತೆ ಮಧ್ಯಮ ವರ್ಗದ ಬಡ ಜನರು ಸ್ವಂತ ವಸತಿಯನ್ನು ಹೊಂದುವುದರಲ್ಲಿ ವಿಫಲರಾಗುತ್ತಾರೆ. ಈ ಥರ ಸ್ವಂತ ವಸತಿಯನ್ನು ಹೊಂದದೇ ಇದ್ದಾಗ ಅವರ ವ್ಯಕ್ತಿತ್ವದ ಮೇಲೆ, ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮಗಳು ಬೀರುವಂಥದ್ದನ್ನು ಕಾಣ್ತೀವಿ. ಒಂದು ನಗರ ಪ್ರದೇಶದಲ್ಲಿರುವಂಥ ಜನರು ತಮ್ಮದೇ ಆಗಿರುವಂಥ ಮೂಲಭೂತ ಅವಶ್ಯಕತೆಯಾಗಿರುವಂತಹ ವಸತಿಯನ್ನು ಹೊಂದದೇ ಇದ್ದಾಗ ಅದು ಅವರ ಇಡೀ ಜೀವನವನ್ನೇ ಬಾಧಿಸುತ್ತದೆ. ಬಾಂಬೆ, ಕಲ್ಕತ್ತಾದಂತಹ ಮಹಾನಗರಗಳಲ್ಲಿ ರಾತ್ರಿಯ ಹೊತ್ತು ಸುಮಾರು 50,000ದಿಂದ 1,00,000 ಜನರು ಸ್ವಂತ ಮನೆ ಇಲ್ಲದೆ ಬೀದಿ ಬದಿಯಲ್ಲಿ ಮಲಗುವಂಥದ್ದನ್ನು ಕಾಣ್ತೀವಿ. ಇಂತಹ ವಸತಿ ಸಮಸ್ಯೆಯಿಂದ ಬಳಲುವಂಥವರ ಸಂಖ್ಯೆಯನ್ನು ನಾವು ಅತಿ ನಗರೀಕರಣ ಒಳಪಟ್ಟಿರುವಂಥ ನಗರಗಳಲ್ಲಿ ಕಾಣ್ತೀವಿ. ಇಂಥ ವಸತಿ ಸಮಸ್ಯೆ ಉಂಟಾಗಲಿಕ್ಕೆ ಅತಿ ನಗರೀಕರಣವೇ ಕಾರಣವೆನ್ನಬಹುದು. The another one problem of over urbanization is that housing problem. Uncontrolled urbanization, it may cause to increase the demand of house or flat. They increase the rate of plots as well as house. The middle people or the low people, they are helpless to purchase a plot and build a house and have a own house.
The big cities of India, just like Bombay and Calcutta, the maximum night near about 50,000 to 1 lakh people, they are living street side because they did not have their own self house. This type of basic housing problem are the big problem in cities because of over urbanization. ಹಾಗೆ ಹಿರಿದಾಗುತ್ತಿರುವ ಸಮಾಜೋ ಆರ್ಥಿಕ ಅಂತರ. ಈ ಅತಿ ನಗರೀಕರಣದಿಂದ ಬಡವರು ಬಡವರಾಗಿಯೇ, ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿದುಕೊಳ್ಳುತ್ತಿದ್ದಾರೆ. ಅಂದರೆ ಈ ಒಂದು ಅತಿ ನಗರೀಕರಣದಿಂದಾಗಿಯೇ ಶ್ರೀಮಂತ ಬಡವ ಎನ್ನುವಂಥ ಅಂತರ ಇನ್ನಷ್ಟು ಹೆಚ್ಚಳಗೊಂಡಿದೆ. ಒಂದೇ ನಗರ ಸಮಾಜದಲ್ಲಿ ಒಂದು ವರ್ಗ ವರ್ಣರಂಜಿತ ಸುವ್ಯವಸ್ಥಿತವಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಅನುಭವಿಸುವಂತಹ ಒಂದು ವರ್ಗವಾಗಿ ಒಂದು ಕಡೆ ನೆಲೆಸಿದರೆ, ಅದೇ ಸಮಾಜದಲ್ಲಿ ಈ ಎಲ್ಲ ಅವಕಾಶಗಳಿಂದ ವಂಚಿತವಾಗಿ ನಿರ್ಗತಿಕರಾಗಿ ಅವರ ಜೊತೆನೇ ಬದುಕುವಂಥ ಸನ್ನಿವೇಶವನ್ನು ನಾವು ನಗರ ಪ್ರದೇಶದಲ್ಲಿ ಕಾಣುತ್ತೇವೆ. ಇದು ಅತಿ ನಗರೀಕರಣದ ಕೊಡುಗೆ. ಅವುಗಳಲ್ಲಿ ಕೆಲವೊಂದು ಸೀಮಾಂತ ಸಮೂಹಗಳು, ಪ್ರಾದೇಶಿಕ ಸಾಮಾಜಿಕ ರಾಜಕೀಯ ಸೀಮಾಂತ ಸಮೂಹಗಳು ಅಂತ ನಾವು ಕರಿತೀವಿ. ಅಂದರೆ ನಗರ ಪ್ರದೇಶದಲ್ಲಿರುವಂಥ ಈ ವರ್ಗಗಳು ಅಥವಾ ಸಮೂಹಗಳು, ಅವುಗಳ ಮಧ್ಯೆ ಅತಿ ದೊಡ್ಡ ಒಂದು ವ್ಯತ್ಯಾಸವನ್ನು, ಅಂತರವನ್ನು ಯಾವಾಗಲೂ ನಾವು ಕಾಣುತ್ತೇವೆ. ಇದಕ್ಕೆ ಈ ಅತಿ ನಗರೀಕರಣವೇ ಮೂಲ ಅನ್ನೋದನ್ನು ಕಾಣಬಹುದು. ವೈಡ್ನಿಂಗ್ ಸೋಷಿಯೋ ಎಕನಾಮಿಕ್ ಗ್ಯಾಪ್. Because of over urbanization in India, there is a gap exists in between urbanities. Some are rich people and some are poor. In the same society, some people enjoying all the facilities and they are living in big houses. They are leading luxurious life. But in the same society, some other people, they did not have any facility. They are facing a lot of problems. They did not have one-time lunch and house and proper clothes. It means this type of the gap, socio-economic gap, day by day increasing because of over urbanization. Some groups are socially, spatially, politically, and they are creating different classes, and always the class differences day by day increasing. ಇನ್ನೊಂದು ನಿರುದ್ಯೋಗ ಮತ್ತು ಅರೆ ಉದ್ಯೋಗ. ಅತಿ ನಗರೀಕರಣದಿಂದಾಗಿ ಇವತ್ತು ನಿರುದ್ಯೋಗ ಮತ್ತು ಅರೆ ಉದ್ಯೋಗದ ಸಮಸ್ಯೆ ಅನ್ನುವಂಥದ್ದು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ನಿರಂತರವಾಗಿ ವಲಸೆ ಹೋಗುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ದೊರೆಯುತ್ತದೆ ಎನ್ನುವ ಭರವಸೆ ಇಲ್ಲ. ನಗರ ಪ್ರದೇಶದಲ್ಲಿ ಅವು ಒದಗಿಸಿಕೊಡುವಂಥ ಉದ್ಯೋಗಾವಕಾಶಗಳು ಸೀಮಿತವಾಗಿದ್ದು, ಅವುಗಳನ್ನು ಅವಲಂಬಿಸಿ ಬರುವಂಥ ವಲಸಿಗರ ಪ್ರಮಾಣ ಅಧಿಕವಾಗಿದ್ದು, ಹಾಗಾಗಿ ನಿರುದ್ಯೋಗದ ಸಮಸ್ಯೆ ಅನ್ನುವಂಥದ್ದು ನಗರಗಳಲ್ಲಿ ಇಂದು ಸರ್ವೇ ಸಾಮಾನ್ಯ ಸಂಗತಿಯಾಗಿದೆ.
ಇನ್ನೊಂದೆಡೆ ನಗರ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದ ಉದ್ಯೋಗ ಸಿಗದೆ ಅರೆ ಉದ್ಯೋಗದ ಸಮಸ್ಯೆ ಎನ್ನುವಂಥದ್ದು ಹುಟ್ಟಿಕೊಂಡಿರುವುದು ಈ ಅತಿ ನಗರೀಕರಣದಿಂದಾಗಿಯೇ. ಸೂಕ್ತ ಉದ್ಯೋಗವಿಲ್ಲದೆ, ಆದಾಯವಿಲ್ಲದೆ, ಬಂಡವಾಳಶಾಹಿಗಳ ಅಥವಾ ಶ್ರೀಮಂತರ ಶೋಷಣೆಗೆ ಒಳಪಟ್ಟು ಸುವ್ಯವಸ್ಥಿತ ಜೀವನವನ್ನು ಕಂಡುಕೊಳ್ಳದೇ ಇರುವಂಥ ಸನ್ನಿವೇಶವನ್ನು ನಾವು ಇವತ್ತು ನಗರ ಪ್ರದೇಶದಲ್ಲಿ ಏನು ಕಾಡ್ತಾ ಇದ್ದೀವಿ, ಇದು ಅತಿ ನಗರೀಕರಣದಿಂದಾಗಿದೆ. Another one problem of over urbanization is that unemployment and underemployment. The continuous migration towards cities from rural community, it may cause to unemployment and underemployment. So all these cities, they are not fulfill or provides job opportunities those who are migrated from rural community. The continuing flow of migration, it may cause to increase unemployment condition in cities. And some capitalists or rich people, they always exploit the people or they exploit the worker, and they get maximum benefit, and always those who are migrated from rural community, they facing lot of problems and they did not get any full-time job. ಹಾಗೆ ಇನ್ನುಳಿದ ಸಮಸ್ಯೆಗಳನ್ನು ನಾವಿಲ್ಲಿ ಮತ್ತೇನು ಕಾಣ್ತೀವಿ ಅಂತಂದರೆ, ಸಂಚಾರ ದಟ್ಟಣೆ ಮತ್ತು ಸಾರಿಗೆ ಸಮಸ್ಯೆಗಳು. ಅತಿ ನಗರೀಕರಣದಿಂದಾಗಿ ಒಂದು ಟ್ರಾಫಿಕ್ ಪ್ರಾಬ್ಲಮ್ ಆಗುವಂಥದ್ದನ್ನು, ಸಾರಿಗೆ ಸಮಸ್ಯೆ ವ್ಯವಸ್ಥೆ ತೊಂದರೆಗಳನ್ನು ಅಲ್ಲಿಯ ಜನ ಅನುಭವಿಸುವಂಥದ್ದನ್ನು ಕಾಣ್ತೀವಿ. ದರ್ ಇಸ್ ಅನದರ್ ಒನ್ ಪ್ರಾಬ್ಲಮ್ ಎಕ್ಸಿಸ್ಟ್ ಬಿಕಾಸ್ ಆಫ್ ಓವರ್ ಅರ್ಬನೈಜೇಷನ್, ದಟ್ ಈಸ್ ಟ್ರಾಫಿಕ್ ಕಂಜಂಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ಸ್. ಹಾಗೆ ಸಾಮಾಜಿಕ ಜವಾಬ್ದಾರಿಯ ಕೊರತೆ ಅನ್ನುವಂಥದ್ದು. ಅತಿ ನಗರೀಕರಣದಿಂದಾಗಿ ಜನರಲ್ಲಿ ಆ ಸಮಾಜದ ಬಗ್ಗೆ ಇರುವಂಥ ಜವಾಬ್ದಾರಿ ಅಥವಾ ಹೊಣೆಗಾರಿಕೆಗಳು ಕಡಿಮೆಯಾಗುತ್ತವೆ. ನಗರದ ವಿಸ್ತಾರ, ನಗರದ ಭೌಗೋಳಿಕ ವ್ಯಾಪ್ತಿ ವಿಸ್ತಾರಗೊಳ್ತಾ ಹೋದ ಹಾಗೆ ಅಲ್ಲಿ ವ್ಯಕ್ತಿವಾದ ಬೆಳೆಯುತ್ತದೆ, ಸಾಮುದಾಯಿಕ ಭಾವನೆ ಕಡಿಮೆಯಾಗುತ್ತದೆ, ಪ್ರತಿಯೊಬ್ಬರಲ್ಲಿಯೂ ಕೂಡ ಸ್ಪರ್ಧೆ ಏರ್ಪಡುತ್ತದೆ, ತಾನು ತನಗಾಗಿ ಎಂಬನ್ನುವಂಥ ಸ್ವಾರ್ಥ ಭಾವನೆ ಬೆಳೆಯುತ್ತದೆ. ಇವುಗಳಿಂದ ಆ ಸಮುದಾಯದ ಬಗ್ಗೆ ಇರುವಂಥ ಜವಾಬ್ದಾರಿ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತದೆ. ಇದಕ್ಕೆ ಕಾರಣನೇ ಅತಿ ನಗರೀಕರಣ. It also causes to lack of social responsibility. Because of over-urbanization, the social responsibility also decreasing day by day. The always people involve only for himself. Every man work for only himself and he became selfish. He developed a feeling of selfish because when the widening of geographical area because of overpopulation in cities, the continuous people started to develop individualism and they don't about community or urban community. They always think himself. This is lack of social responsibility. ಹಾಗೆ ಪರಿಸರ ಮಾಲಿನ್ಯ ಮತ್ತು ಅವನತಿ. ಅತಿ ನಗರೀಕರಣದಿಂದಾಗಿ ನಗರದ ಪರಿಸರದ ಎಲ್ಲ ಘಟಕಾಂಶಗಳು ಮಲಿನಕ್ಕೆ ಒಳಪಡುವಂಥದ್ದನ್ನು ನಾವು ಕಾಣ್ತೀವಿ ಅಥವಾ ಮಾಲಿನ್ಯಕ್ಕೆ ಒಳಪಡುವಂಥದ್ದನ್ನು ಕಾಣ್ತೀವಿ. ಸೊ ಅತಿಯಾದ ಜನಸಂಖ್ಯೆಯಿಂದಾಗಿ, ವಲಸೆ ಪ್ರದೇಶಗಳ ಬೆಳವಣಿಗೆಯಿಂದಾಗಿ ನೀರು
ಗಾಳಿ ಇವೆಲ್ಲವೂ ಕೂಡ ಮಲಿನಕ್ಕೆ ಒಳಪಡುವುದನ್ನು ಅಥವಾ ಮಲಿನೀಕರಣಕ್ಕೆ ಒಳಪಡುವಂಥದ್ದನ್ನು ಕಾಣ್ತೀವಿ. ಅತಿಯಾಗಿ ವಾಹನಗಳ ಬಳಕೆ, ಕೈಗಾರಿಕೆಗಳಿಂದ ಬರುವಂಥ ತ್ಯಾಜ್ಯ ವಸ್ತು, ಮನೆಗಳಲ್ಲಿ ಸಂಗ್ರಹವಾಗುವಂಥ ತ್ಯಾಜ್ಯ ವಸ್ತು, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗದೆ ಇಡೀ ನಗರ ಜೀವನ ಅನ್ನುವಂಥದ್ದು ಒಂದು ಕೊಳಗೇರಿಯಾಗಿ ಅದೊಂದು ಪರಿಸರವನ್ನು ಸುವ್ಯವಸ್ಥಿತವಾಗಿ ಪರಿಸರವನ್ನು ನಿರ್ವಹಣೆ ಮಾಡದ ಸ್ಥಿತಿಯಾಗಿ ಬೆಳೆದು ಬರುತ್ತದೆ. ಒಂದು ಅಸಹನೀಯ ಸನ್ನಿವೇಶವನ್ನು ಈ ಅತಿ ನಗರೀಕರಣ ಸೃಷ್ಟಿಸುತ್ತದೆ. ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆ್ಯಂಡ್ ಪೊಲ್ಯೂಷನ್. ಬಿಕಾಸ್ ಆಫ್ ಓವರ್ urbanization, because of overpopulation, the units of the environment they may comes under polluted. The air, water, sound and the other components of the environment they may come to pollution and degrade, because the not only overpopulation, because of what they use van and vehicles, solid wastes, and what the industries reduce the wastage, they always affect the life of urbanities, they always lost the urban community. ಅಷ್ಟೇ ಅಲ್ಲದೆ ಅಪರಾಧಗಳು, ಜನಸಂಖ್ಯೆ ಅತಿಯಾದಾಗ ಅತಿಯಾಗಿ ನಗರಗಳು ಬೆಳೆದುವಂತಂದರೆ ಅಪರಾಧಗಳ ಸಂಖ್ಯೆ ಹೆಚ್ಚಿಗೆಯಾಗುತ್ತದೆ. ಅದು ಕೊಲೆ ಇರಬಹುದು, ಕಳ್ಳತನ ಇರಬಹುದು, ಮೋಸ ಇರಬಹುದು, ಭೂ ಹಗರಣಗಳಿರಬಹುದು. ಸೊ ಹಲವಾರು ಅಪರಾಧಗಳು ಬೆಳೆದು ಬರಲಿಕ್ಕೆ ಕಾರಣವಾಗುತ್ತದೆ. ಅಲ್ಲಿ ಉಂಟಾದ ನಿರುದ್ಯೋಗ ಸಮಸ್ಯೆ, ಐಷಾರಾಮಿ ಜೀವನದಂಥ ಆಸೆ ಆಕಾಂಕ್ಷೆಗಳು, ಅಲ್ಲಿ ಬಾಲಾಪರಾಧಿಗಳನ್ನು, ವೇಶ್ಯಾವಾಟಿಕೆಯಂಥ ಸಮಸ್ಯೆಗಳನ್ನು, ಎಷ್ಟೋ ಸಮಸ್ಯೆಗಳನ್ನು, ಅಪರಾಧಗಳನ್ನು ಈ ಅತಿ ನಗರೀಕರಣ ಸೃಷ್ಟಿಸುತ್ತದೆ. ಇಟ್ ಮೇ ಆಲ್ಸೋ ಕಾಸ್ ಟು ಕ್ರೈಮ್. ಓವರ್ ಅರ್ಬನೈಜೇಷನ್ ಮೇ ಆಲ್ಸೋ ಕಾಸ್ ಟು ಇಂಟ್ರೊಡ್ಯೂಸ್ ಲಾಟ್ ಆಫ್ ಕ್ರೈಮ್ಸ್. ಇಟ್ ಮೇ ಬಿ ಮರ್ಡರ್, ಥೀಫ್ ಆರ್ ಅದರ್ crimes introduced because of over urbanization. ಕೊನೆಯದಾಗಿ ಶೈಕ್ಷಣಿಕ ಸಮಸ್ಯೆ. ಅತಿ ನಗರೀಕರಣದಿಂದಾಗಿ ಒಂದು ಸೂಕ್ತ ಶಿಕ್ಷಣವನ್ನು ಪಡೆಯುವುದಕ್ಕಾಗಲಿ ಅಥವಾ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಅಥವಾ ಒಳ್ಳೆಯ ಶಿಕ್ಷಣವನ್ನು ಪಡೆಯುವುದಕ್ಕಾಗಲಿ ಸಾಧ್ಯವಾಗೋದಿಲ್ಲ. ಸೊ ಹೀಗಾಗಿ ಶಿಕ್ಷಣ ಅನ್ನುವಂಥದ್ದು ಅತಿ ನಗರೀಕರಣದ ಪ್ರಭಾವಕ್ಕೆ ಒಳಪಟ್ಟು ಒಂದು ವ್ಯವಹಾರವಾಗಿ ಅದು ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತದೆ. ಸೊ ಅನದರ್ ಒನ್ ಪ್ರಾಬ್ಲಮ್ ಆಫ್ ಓವರ್ ಅರ್ಬನೈಜೇಷನ್ ಇಸ್ ಎಜುಕೇಷನಲ್ ಪ್ರಾಬ್ಲಮ್. ವಿ ಡಿಡ್ ನಾಟ್ ಗೆಟ್ ಎನಿ ಗುಡ್ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್. ಸೊ ಬಿಕಾಸ್ ಆಫ್ ಓವರ್ ಅರ್ಬನೈಜೇಷನ್. ಸೊ ದೀಸ್ ಆಲ್ ಆರ್ ದಿ ಸಮ್ ಪ್ರಾಬ್ಲಮ್ಸ್ ಆಫ್ ಓವರ್ ಅರ್ಬನೈಜೇಷನ್. ಇವು ಅತಿ ನಗರೀಕರಣದ ಸಮಸ್ಯೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಇನ್ನೊಂದು ಪರಿಕಲ್ಪನೆಯ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.